ನಮೋ ವಾಲ್ಮೀಕಿ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 504ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಕಿಷ್ಕಿಂಧಕಾಂಡ ಕೊನೆಗೊಳ್ಳುವ ಪೂರ್ವದಲ್ಲಿ ಹನುಮಾನ ಜಾಂಬವಂತನಿಂದ ತನ್ನ ಸಾಮರ್ಥ್ಯ ಬಗ್ಗೆ ತಿಳ್ಕೊಂಡು, ತನ್ನ ಜನ್ಮ ರಹಸ್ಯ ತಿಳ್ಕೊಂಡು ಅವನು ಲಂಕೆಗೆ ಹಾರಲು ಸಿದ್ಧನಾಗ್ತಾನೆ. ಅದರಂತೆ ಅವನು ಅಲ್ಲೇ ಇದ್ದಂಥ ಮಹೇಂದ್ರಗಿರಿ ಪರ್ವತವನ್ನು, ಕಡಿದಾದ ಮಹೇಂದ್ರಗಿರಿ ಪರ್ವತವನ್ನು ಏರಿ ತುದಿವೆ ನಿಂತು ಶಾಂತ ಚಿತ್ತದಿಂದ ಮಹೇಂದ್ರಗಿರಿಯಿಂದ ಲಂಕೆಗೆ ಹಾರಲು ಸಿದ್ಧನಾಗಿ ನಿಂತಿರ್ತಾನೆ. ಅದರ ಮುಂದಿನ ಕಾಂಡ ಸುಂದರಕಾಂಡದಲ್ಲಿ ವಾಲ್ಮೀಕಿಯವರು ಅದೇ ಪ್ರಸಂಗವನ್ನು ಮುಂದುವರಿಸಿ ಹೀಗೆ ಮಾಡ್ತಾರೆ. ಇದು ಸುಂದರಕಾಂಡದ ಮೊದಲೇ ಸರ್ಗ. ರಾವಣ ಸೀತೆ ಹುಡುಕಲು ಹೊರಟ ಗುಪ್ತಚರ ಮಾರ್ಗದಿ ಶತ್ರುನಾಶಕ. ಗುಪ್ತಚರ ಮಾರ್ಗದಿ ಯಾಕಂದರೆ ರಾವಣ ಕೆಲವೊಂದು ಗೂಢಚಾರರನ್ನು ಇಟ್ಟಿರ್ತಾನೆ. ಸೀತೆಯನ್ನು ಹೊತ್ತು ತಂದ ನಂತರ ನಾವು ಕೆಲವೊಂದು ಮಂದಿನ ಕಳಿಸಿರ್ತಾನೆ. ನಾವು ಇವರ ಬಗ್ಗೆ, ಇವರ ಡೆವಲಪ್ಮೆಂಟ್, ಇಲ್ಲಿ ಏನು ಬೆಳವಣಿಗೆ ಆಗ್ತಿದೆ, ಇದೆಲ್ಲ ವಿಷಯವನ್ನು ಪದೇ ಪದೇ ನನ್ನ ಮುಟ್ಟಿಸ್ರಿ ಅಂತ ಹೇಳಿರ್ತಾನೆ. ಮತ್ತು ತನ್ನ ರಾಜ್ಯದ ಭದ್ರತೆ ರಕ್ಷಣೆಗಾಗಿ ಕೂಡ ರಾವಣನ ಗೂಢಚಾರರು ಇರ್ತಾರೆ, ಗುಪ್ತಚಾರ ಅಲ್ಲಿ ಇರ್ತಾರೆ. ಇವರು ಹನುಮಾನ ಅವರಿಗೆ ಗೊತ್ತಿಲ್ಲದ ಮಾರ್ಗವಾಗಿ ಹೋಗಬೇಕಾಗಿತ್ತು. ಅದು ಹೊರಟವನು. ತಂದೆ ತಾಯಿಗೆ ಕೈ ಮುಗಿದು ಮಹೇಂದ್ರಗಿರಿ ಮೇಲೆ ದಕ್ಷಿಣ ಮುಖವಾಗಿ ಹಾರಲು ಸಿದ್ಧನಾದ ಹನುಮಾನ. ಯಾವುದೇ ಕೆಲಸ ಮಾಡಬೇಕಾಗಿತ್ತಂದ್ರೆ ನೋಡಿ ಎಂಥ ಒಂದು ಪರಂಪರೆ ಇದೆ ಇಲ್ಲಿ. ತಂದೆ ತಾಯಿಗೆ ಕೈ ಮುಗಿತಾನೆ, ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಆಶೀರ್ವಾದ ಕೇಳ್ತಾನೆ, ಅವರಿಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ತಂದೆ ತಾಯಿಗೆ ಪ್ರಾರ್ಥನೆ ಸಲ್ಲಿಸಿ ಮಹೇಂದ್ರಗಿರಿ ಪರ್ವತದ ಮೇಲಿಂದ ದಕ್ಷಿಣ ಮುಖವಾಗಿ, ಹಾಗಂದರೆ ಸಮುದ್ರ ದಕ್ಷಿಣಕ್ಕಿದೆ. ಅದು ಭಾರತದ ಕೊನೆಗೆ ನಾವು ನೋಡಿದಾಗ ದಕ್ಷಿಣಕ್ಕಿದೆ. ಯಾವುದು? ಶ್ರೀಲಂಕಾ. ಶ್ರೀಲಂಕಾದಿಂದ ಭಾರತವನ್ನು ನೋಡಿದಾಗ ಉತ್ತರ ಕಾಣಿಸ್ತದೆ. ಅದಕ್ಕೆ ಇವೇನು ಮಾಡ್ತಾನೆ, ಶ್ರೀಲಂಕಾ ಹೋಗೋ ಸಲುವಾಗಿ, ಹಾರಿ ಹೋಗೋ ಸಲುವಾಗಿ ದಕ್ಷಿಣ ಮುಖವಾಗಿ ನೆಗೆಯಲು, ಹಾರಲು ಜಿಗಿಯಲು ಮಹೇಂದ್ರಗಿರಿಯ ಪರ್ವತದ ಮೇಲೆ ಸಿದ್ಧನಾಗಿ ಹನುಮಾನ ನಿಲ್ತಾನೆ. ಅಸಾಧ್ಯ ಕರ್ಮ ಸಾಧ್ಯ ಮಾಡಲು ವಾನರ ನಿರಾಂತಕವಾಗಿ ತಲೆ ಎತ್ತಿ ನುಗ್ಗಿದ ಗೂಳಿಯಂತೆ. ನೋಡ್ರಿ ಇಲ್ಲಿ ಮತ್ತು ಅಲಂಕಾರ. ಹನುಮಾನ ಭೂಮಿಗೆ ಇದರ ಭಾರದಿಂದ ಅಂದ ನೂಕಿ ಆಕಾಶಕ್ಕೆ ಜಿಗಿತಾನ. ಹೆಂಗೆ ಕಾಣಿಸ್ತಾನಂದ್ರೆ ನಾವು ತಲೆ ಎತ್ತಿ ಹೋಗುವಂಥ ಗೂಳಿ ಯಾವ ರೀತಿಯಾಗಿ ಬಂದು ಹಾಯ್ತಿದ್ದಲ್ಲ, ಗೂಳಿ ಹೆಂಗೆ ನುಗ್ತಿದಲ್ಲ, ಹಂಗೆ ಹನುಮಾನ ಆಕಾಶದತ್ತ ಗೂಳಿಯಂತೆ ನುಗ್ಗಿದ. ವೈಡೂರ್ಯವರ್ಣ ಶಾಂತ ಹುಲ್ಲುಗಾವಲದಂತಹ ದೂರದ ಮಹಾಸಾಗರದತ್ತ ಹಾರಿದ ಮಹಾಬಲಿ. ಇಲ್ಲಿ ನೋಡಿ ಕವಿಗೆ ಮಹಾಸಾಗರ ಅಂದರೆ ಈಗ ಹಿಂದೂ ಮಹಾಸಾಗರ ಅದ. ಈ ಮಹಾಸಾಗರ ಹೇಗೆ ಕಾಣಿಸ್ತಾ ಇತ್ತಪ್ಪ ಅಂದ್ರೆ ವೈಡೂರ್ಯ ಬಣ್ಣದ ಕಾಣಿಸ್ತಾ ಇತ್ತು. ಸಾಮಾನ್ಯವಾಗಿ ನೀವು ಮಧ್ಯಾಹ್ನ ನೋಡಿದಾಗ ಸಮುದ್ರದ ಬಣ್ಣ ವೈಡೂರ್ಯಕ್ಕನ್ನು ತಿರುಗಿರ್ತದೆ, ವೈಡೂರ್ಯ ಬಣ್ಣವಾಗಿ ಕಾಣಿಸ್ತದೆ ಅವನಿಗೆ. ಆ ಕಡೆಗೆ ನುಗ್ಗುತ್ತಾನೆ. ಮತ್ತು ಶಾಂತ ಹುಲ್ಲುಗಾವಲದಂತೆ ಅಲೆಗಳಿದ್ದಿದ್ದಿಲ್ಲ. ಎತ್ತರ ಮೇಲೆ ನಿಂತಾಗ ಭಾಳ ಶಾಂತ ಕಾಣಿಸ್ತದೆ. ವೈಡೂರ್ಯದ ಬಣ್ಣದ ರೂಪದ ಜಲರಾಶಿ ಕಾಣ್ತದೆ. ಅದನ್ನು ನೋಡ್ಕೊತಾನೆ ಆಕಾಶದತ್ತ ಏನು ಮಾಡ್ತಾನೆ, ಮಹಾಸಾಗರದತ್ತ ಹಾರಿದ ಮಹಾಬಲಿ. ದಕ್ಷಿಣ ಮುಖದತ್ತ ಸಮುದ್ರದ ಮೇಲೆ ರಾಮ ಕಾರ್ಯಕ್ಕೆ ಹಾರುವ ಹನುಮಾನನ ಕಂಡು ಪಟ್ಟರು ಸಂತೋಷವಾನರು. ಇವರೆಲ್ಲ ಮಹೇಂದ್ರಗಿರಿ ಪರ್ವತದ ಕೆಳಗೆ ಇರ್ತಾರೆ, ಸಮುದ್ರದ ದಂಡೆ ಮ್ಯಾಗ. ಇವು ಮ್ಯಾಗ ನಿಂತ್ಕೊಂಡು ದಕ್ಷಿಣ ಮುಖವಾಗಿ ನಿಂತು ಲಂಕೆಯತ್ತೇನು ಹಾರ್ತಾನೆ ಸಮುದ್ರ ಮ್ಯಾಗ. ಅದನ್ನು ನೋಡಿ ಆಯ್ತಪ್ಪ, ನಾವು ಬಂದ ಕೆಲಸ ರಾಮನದೇನ ಸೀತೆಯನ್ನು ಹುಡುಕಿಕೊಡುವ ಕೆಲಸ ಸಫಲ ಆಗ್ತದೆ, ಇದು ಸಕ್ಸಸ್ ಆಗ್ತದೆ, ನಮ್ಮದು ಯಶಸ್ವಿ ಆಗ್ತದೆ, ಸಫಲ ಆಗ್ತದೆ ಅಂದ್ಕೊಂಡು ಸಂತೋಷ ಪಡ್ತಾರೆ. ಮಹೇಂದ್ರಗಿರಿ ಬೆವರಿತು ಹನುಮಾನ ನೆಗೆತಕ್ಕೆ. ಹನುಮಾನ ಅದರ ತುದಿವೆ ನಿಂತ್ಕೊಂಡು ಏನು ಜಿಗಿತಲ್ಲ ರಭಸದಿಂದ, ಆ ಒಂದು ನೆಗೆತ ರಭಸ ಅಂದರೆ ಕಾಲಿಂದ ದೂಕಬೇಕಾಗ್ತಿದೆ ಭೂಮಿಯನ್ನು. ಆ ಒಂದು ದೂಕದ ರಭಸಕ್ಕನ ಹೇಗೆ ಅನಿಸ್ತದೆ, ಕವಿ ಹೇಗೆ ಬರೀತಾನೆ ನೋಡ್ರಿ. ಇದು ಅಲಂಕಾರ ಶಾಸ್ತ್ರನೇ ಇದೆ. ಗುಡ್ಡ ಏನಿದೆಯಲ್ಲ, ಮಹೇಂದ್ರಗಿರಿ ಪರ್ವತಕ್ಕೆ ಬೆವರು ಬಂದು ಹೋಗ್ತದಂತ, ಬೆವರಿತ್ತು ಅಂತ ಹೇಳ್ತಾನೆ.
ಹನುಮಾನ ನಗತಕ್ಕೆ ಮಹೇಂದ್ರಗಿರಿ ಪರ್ವತ ಬೆವರಿತು. ಚಿಮ್ಮುವ ನೀರಿನಂತೆ ಆನೆ ಸೊಂಡಿಲದಿ, ಆನೆಗಳ ನೀರನ್ನು ತೊಗೊಂಡು ಸೊಂಡಿಲದಿಂದ ಹೆಂಗೆ ಚಿಮ್ತಾವಲ್ಲ ಅಂಥ ಚಿಮ್ಮುವ ನೀರಿನಂತೆ, ಆನೆ ಸೊಂಡಿಯಿಂದ ಚಿಮ್ಮಿ ಹೊರಗೆ ಬರುವಂಥ ನೀರಿನಂತೆ ಗಿಡಬಳ್ಳಿಗಳಿಂದ ಉದುರಿದವು ಹೂಗಳು. ಅವನ ನೆಗತ್ತಿನ ಒಂದು ರಭಸಕ್ಕೆ ಅವನ ಭಾರ ಇದರ ಒಂದು ವಾಯುದಲ್ಲಿನೂ ಒಂದು ಸಂಚಲನ ಆಗ್ತಿದೆ. ಅದಕ್ಕೆ ಗಿಡ ಮರಗಳಲ್ಲಿ ಇದ್ದಂಥ ಹೂಗಳು ಬೆಳಕು ಹಿಡಿತಾವೆ, ಕೆಳಗೆ ಚಿಗುರಿ ಬೀಳ್ತಾವೆ. ಅಂದರೆ ಆನೆ ತನ್ನ ಸೊಂಡಿಲದಲ್ಲಿ ನೀರು ತೊಗೊಂಡು ಹೆಂಗೆ ಚಿಮ್ತಿದ್ದಲ್ಲ ಹಂಗೆ ಇವನ ನೆಗೆತಕ್ಕೆ ಗಿಡ ಮರಗಳಲ್ಲಿ ಬಳ್ಳಿಗಳಲ್ಲಿ ಇದ್ದಂಥ ಹೂ ಚಿಮ್ಮಿ ನೆಲಕ್ಕೆ ಬೆಳಕು ಹಿಡಿತಾವೆ. ಮಹೇಂದ್ರಗಿರಿಯೇ ಸಜ್ಜಾಯಿತು ಹೂಗಳಿಂದ. ನೋಡ್ತೆ ಎಲ್ಲ ಮಹೇಂದ್ರಗಿರಿ ಇದ್ದಂಥ ಗಿಡ ಮರಗಳಿಂದ ಹೂ ಕೆಳಗೆ ನೆಲಕ್ಕೆ ಬೀಳ್ತಾವಲ್ಲ, ಗಿರಿ ಮ್ಯಾಗ ಬಿದ್ದಿರ್ತದಲ್ಲ ಭೂಮಿ ಮ್ಯಾಗ, ಇಡೀ ಮಹೇಂದ್ರಗಿರಿನ ಹೂವಿನಿಂದ ಸಜ್ಜಾದಂತೆ ಶೃಂಗರಿಸಿದಂತೆ ಕಾಣಿಸ್ತು. ಹೊರಬಂದವು ಸ್ವಸ್ತಿಕ ಹೆಡೆ ಸರ್ಪಗಳು. ಸ್ವಸ್ತಿಕ ಹೆಡೆ ಸರ್ಪಗಳಂದರೆ ಇವೆಲ್ಲ ಕಾಳಿಂಗ ಸರ್ಪಗಳು, ನಾಗರ ಹಾವುಗಳು. ಈ ಒಂದು ನೆಗೆತ ರಭಸ ಈ ಸದ್ದು ಕೇಳಿಕೊಂಡು ಅವು ಕೂಡ ಎಲ್ಲೆಲ್ಲಿ ಪಡಿಯಾಗಿದ್ದು ಎಲ್ಲಿ ಹುತ್ತದಾಗಿದ್ದು ಅವೆಲ್ಲ ಹೊರಗೆ ಬಂದುಬಿಟ್ಟು ಕಚ್ಚಿದವು ಬಂಡೆಗಳನ್ನು ವಿಷಹಲ್ಲುಗಳಿಂದ. ಸಿಟ್ಟು ಬಂದವು ನೋಡಿಬಿಟ್ಟು ಬಂಡೆಗಳನ್ನು ಕಚ್ಚಿದ್ದು ತಮ್ಮ ವಿಷಹಲ್ಲುಗಳಿಂದ. ಗುಳಿಗದ ಶಬ್ದಕ್ಕೆ ರಾಕ್ಷಸರೆಂದು ಗವಿಗಳಿಂದ ಹೆದರಿ ಹೊರ ಬಂದರು ಧ್ಯಾನಮಗ್ನ ಮುನಿಗಳು. ರಾಕ್ಷಸರ ಅವತಾರ ಭಾಳ, ಯಾಕಂದರೆ ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಅಂದರೆ ಜನಸ್ಥಾನದವರೆಗೆ ಇರ್ತಿದೆ. ದಕ್ಷಿಣ ಭಾರತದಲ್ಲಿ ಈಗಿಂದ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಡಿಮೆ ರಾಕ್ಷಸ ರಾವಣ ರಾಜನೇ ಇತ್ತದು. ಅದಕ್ಕೆ ಅವ್ರೇನು ತಿಳಿದ್ರು, ಪದೇ ಪದೇ ರಾಕ್ಷಸರು ನಮ್ಗೆ ಉಪಟಳ ಕೊಡ್ತಿರ್ತಾರೆ, ಹೆದರಿಸ್ತಿರ್ತಾರೆ, ಮತ್ತೇನು ನಮಗೆ ಹಲ್ಲೆ ಮಾಡಿ ಅಂತ ತಿಳ್ಕೊಂಡು ಧ್ಯಾನದಲ್ಲಿ ಕೂತಂಥ ತಪಸ್ಸಿನಲ್ಲಿ ನಿರತರಾದಂತಹ ಋಷಿಮುನಿಗಳು ಕೂಡ ಹೆದರಿ ಹೊರಗೆ ಓಡಿ ಬರ್ತಾರೆ. ತ್ಯಜಿಸಿ ಆಹಾರ, ಚರ್ಮ, ಬಟ್ಟೆ, ಚಿನ್ನದ ಖಡ್ಗ ಪಾತ್ರೆಗಳನ್ನು ಹೆದರಿ ಸ್ತ್ರೀಯರೊಂದಿಗೆ ಹೊರಬಂದರು ವಿದ್ಯಾಧರರು. ವಿದ್ಯಾಧರರು ಅಂದರೆ ನಂತರ ನಮಗೆ ಹೇಳಿದಲ್ಲ, ಕೇರಳ ಮತ್ತು ಈ ತಮಿಳುನಾಡಿನಲ್ಲಿ ವಾಸಿಸುವಂತಹ ಈ ಜನ. ಇವರು ಏನು ಮಾಡಿದ್ರು ಅಂದ್ರೆ ಊಟಕ್ಕೆ ಕೆಲವೊಂದು ಆಹಾರಗಳನ್ನು ಬಿಟ್ಟು, ಚರ್ಮದ ಬಟ್ಟೆಗಳನ್ನು ಬಿಟ್ಟು, ಚಿನ್ನ ಅಲ್ಲೇ ಬಿಟ್ಟು, ಚಿನ್ನದ ಖಡ್ಗಗಳನ್ನು ಬಿಟ್ಟು, ಪಾತ್ರೆಗಳನ್ನು ಬಿಟ್ಟು ತಮ್ಮ ಹೆಂಡಂದಿರರೊಂದಿಗೆ ಹೆದರಿ ಹೊರಗಡೆಗೆ ಬಂದುಬಿಡ್ತಾರೆ. ಕೊರಳಿಗೆ ಕೆಂಪು ಹೂಹಾರ, ಮೈಗೆ ಗಂಧಲೇಪನ, ಮತ್ತದಲ್ಲಿ ಆಕಾಶ ವೀಕ್ಷಿಸಿದ್ರು ವಿದ್ಯಾಧರದ. ಇಲ್ಲಿ ಹೇಳ್ತಾನೆ ನಾವು, ಕೊರಳಾಗೆ ಯಾವಾಗಲೂ ಕೆಂಪು ಹೂವಿನ ಹಾರ ಇರ್ತದೆ ಅವರಿಗೆ, ಮೈಗೆ ಗಂಧಲೇಪನ, ಗಂಧ ಹಚ್ಕೊಂಡಿರ್ತಾರೆ ಮೈಗೆ, ಮತ್ತು ಯಾವಾಗಲೂ ನಶೆಯಲ್ಲಿ ಇರ್ತಾರೆ. ಅವರು ಹೊರಗೆ ಬಂದು ಮ್ಯಾಗೇನು ಮಾಡ್ತಾರೆ, ಆಕಾಶದತ್ತ ನೋಡಕ್ಕೆ ಹಿಡಿತಾರೆ. ಕೊರಳ ತುಂಬ ಹಾರ, ಕೈ ತುಂಬ ಬಳೆ, ಕಾಲುಗಳಲ್ಲಿ ತೋಡೆ, ಒಯ್ಯಾರದಿ ನಗುತ್ತಾ ಆಕಾಶ ನೋಡಿದರು ವಿದ್ಯಾಧರ ಸ್ತ್ರೀಯರು ಸಖರೊಂದಿಗೆ. ಅವರು ಒಂದಿಗೆ ತಮ್ಮ ಗಂಡಂದಿರೊಂದಿಗೆ ಹೊರಗೆ ಬಂದಿರ್ತಾರಲ್ಲ ಅವರು, ಅಂದರೆ ವಿದ್ಯಾಧರ ಸ್ತ್ರೀಯರದ್ದು ಹೇಳ್ತಾನೆ. ಕೊರಳು ತುಂಬ ಹಾರ ಹಾಕ್ತಿದ್ರು ಅವರು, ಕೈ ತುಂಬ ಬಳೆಗಳಿರ್ತಿದ್ದು, ಕಾಲುಗಳಲ್ಲಿ ತೋಡೆಗಳನ್ನು ಹಾಕಿರ್ತಿದ್ರು. ಇವತ್ತು ನಮ್ಮ ನೋಡೋಕೆ ಸಿಗ್ತಾವೆ ಹಳ್ಳಿಗಳಲ್ಲಿ ಕೆಲವೊಂದು ಕಡೆ ಈ ವೇಷಭೂಷಣಗಳಿದ್ದಂಥ ಜನ ಇದೆ. ಇದೊಂದು ಪರಂಪರೆ. ಇದು ಈ ಶೃಂಗಾರದ ಪರಂಪರೆ ಏನಿದೆ ಭಾರತೀಯರಲ್ಲಿ ತ್ರೇತಾಯುಗ ಅಥವಾ ಅದರ ಪೂರ್ವದಲ್ಲಿಯೂ ಇತ್ತದು, ಯಾವ ಕೃತಯುಗದಿಂದನೂ ಬಂದಿದೆ. ಯುಗಾಂತರದಿಂದ ಈ ಒಂದು ಶೈಲಿ, ಜೀವನದ ಶೈಲಿ ಏನಿದೆ ಬಂದಿದೆ, ಇನ್ನೂ ಹೋಗಿಲ್ಲ ಅದು. ಇವತ್ತು ನಾವು ಅಂಥ ಜನರು ನೋಡೋಕೆ ಸಿಗ್ತೇವೆ. ಅಂಥ ವೇಷಭೂಷಣಗಳನ್ನು ಇದನ್ನು ಯಾವುದು ಆಭರಣಗಳನ್ನು ಇವತ್ತು ಜನ ಉಪಯೋಗ ಮಾಡುವುದನ್ನು, ತೊಡುವುದನ್ನು ನಾವು ನೋಡ್ತೇವೆ. ಕಾಲಗಳಲ್ಲಿ ತೋಡೆ, ಒಯ್ಯಾರದಿ ನಗುತ್ತ ಆಕಾಶ ನೋಡಿದರು. ಎಲ್ಲ ಸಂತೋಷ ಆಗುತ್ತಾ ನಕ್ಕೋಂತನ ಆಕಾಶದ ನೋಡಿದರು ಸ್ತ್ರೀಯರು ತಮ್ಮ ಸಖರೊಂದಿಗೆ, ಪತಿಗಳೊಂದಿಗೆ. ಪರ್ವತಾಕಾರ ಹನುಮನಿವನು, ಪವನಪುತ್ರ ದಾಟುತಿಹನು, ಮೊಸಳೆಗಳ ಸಮುದ್ರ ನೆಂದು ಮುನಿ ವಿದ್ಯಾಧರರು. ಅವರೇನು ಹೊರಗೆ ಬಂದಿರಲ್ಲ ಮುನಿಗಳು, ವಿದ್ಯಾಧರರು ನೋಡ್ತಾರೆ. ಅವನು ಕಾಯಿ ಮೊದಲು ದೊಡ್ಡದು ಮಾಡ್ಕೊಂಡಿರ್ತಾನೆ, ಶರೀರವನ್ನು ಹಿಗ್ಗಿಸ್ಕೊಂಡಿರ್ತಾನೆ, ಪರ್ವತ ಆಕಾರತೆ ಕಾಣಿಸ್ತಿರ್ತಾನೆ. ಅವನು ಮತ್ತು ಪವನಪುತ್ರ, ವಾಯುಪುತ್ರ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅವನು ಏನು ಮಾಡ್ತಾ ಇದ್ದಾನಂದರೆ ಈ ಮೊಸಳೆ ಮೀನುಗಳಿಂದ ತುಂಬಿದಂಥ ಮಹಾಸಾಗರವನ್ನೇ ದಾಟ್ತಾ ಇದ್ದಾನೆ ಅಂತ ಅವರೇ ಮಾತಾಡ್ತಾರೆ, ತಮ್ಮಲ್ಲಿ ಮಾತಾಡ್ತಾರೆ. ಇದು ಸಾಧ್ಯ ಅಂದರೆ ಹನುಮನಿಗೆ ಅಷ್ಟೇ, ಇವನು ಹನುಮಾನನ ಹೊಂಟಾನಂತ ಹೇಳಿ ವಿದ್ಯಾಧರರು ಅಂತಾರೆ. ಈ ಮುನಿಗಳು ಸಹಿತ, ಋಷಿ ಮುನಿಗಳು ಸಹಿತ ಈ ಮಾತುಗಳನ್ನು ಆಡ್ಕೊಳ್ತಾರೆ. ರಭಸತಿ ಹಾರುವಾಗ ಆಕಾಶದಲ್ಲಿ ಹನುಮಾನ, ಗಿಡ ಬಳ್ಳಿ ಹೂಗಳು ಕಿತ್ತು ಅವನೊಂದಿಗೆ
ಸಂಬಂಧಿಗಳಂತೆ ಹಾರಿದವು. ನೋಡ್ರಿ, ಮತ್ತು ಇಲ್ಲಿ ಅಲಂಕಾರ ಎಷ್ಟು ಚಂದಿದೆವು. ವಾಲ್ಮೀಕಿಯವರು ಯಾವ ರೀತಿಯಾಗಿ ಶ್ಲೋಕಗಳನ್ನು, ಪ್ರತಿ ಶ್ಲೋಕದಲ್ಲಿ ಅಲಂಕಾರನ ಇರ್ತದೆ, ಉಪಮಾ ಉಪಮೆಗಳನ್ನು ಬಳಸಿರ್ತಾರೆ. ಹಲವಾರು ನಮೂನೆ ಅಲಂಕಾರಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಮುಂದೆ ಇವನು ನೆಗೆದ ಕಾಲಕ್ಕೆ ಇವನು ಸುತ್ತ ಕೆಲವೊಂದು ಏನಾಗಿರ್ತದೆ, ಇವನು ರಭಸಕ್ಕೆ ಗಿಡಬಳ್ಳಿಗಳು ಸುತ್ತಕೊಂಡು ಹೋಗಿರ್ತಾವೆ. ಆ ಗಿಡಬಳ್ಳಿಗಳು ಹೆಂಗೆ ಹೋಗಿರ್ತಾವೆ ಅಂದರೆ ಅವು ಹನುಮಾನನ ಸಂಬಂಧಿಕರಿರ್ತೇನೆ. ಹೆಂಗೆ ಒಂದು ಕಡೆ ಹೊಂಟರ ಸಂಬಂಧಿಕರು ಬೆನ್ನತ್ತಿರ್ತಾರಲ್ಲ, ಹಂಗೆ ಈ ಗಿಡಬಳ್ಳಿ ಹೂಬಳ್ಳಿಗಳು ಕೂಡ ಸಂಬಂಧಿಕರಂತೆ ಹನುಮಾನನ ಬೆನ್ನ ಹತ್ತಿದವ ಅನ್ನೋಂಗೆ ಅನ್ನಿಸ್ತಿತ್ತು ದೃಶ್ಯ. ಹನುಮನೊಂದಿಗೆ ರಮ್ಯ ನೋಟ ರಚಿಸಿದ ಗಿಡ ಬಳ್ಳಿ ಹೂಗಳು ಸಮುದ್ರದಲ್ಲಿ ಬಿದ್ದು ಮುಳುಗಿದವು ಹೆದರಿ ಮಹೇಂದ್ರನಿಗೆ. ಅಲ್ಲಿಂದ ಅವನು ಗುಡನ ಹತ್ತಿ ಹೋಗಿದ್ದು ಮ್ಯಾಗ ಸುಂಟ್ರಗಳ ಬೀಸಿದಂಗೆ ಎಲ್ಲ ಕಿತ್ಕೊಂಡು ಹೋಗಿ ಅವನ ಜೊತೆಗೆ ಅವೆಲ್ಲ ಹೋಗಿ ಎಲ್ಲಿ ಬೀಳ್ತಿದ್ವು ಅಂದರೆ ಸಮುದ್ರದಾಗ ಬೀಳ್ತಾ ಇದ್ದು. ಹೂಬಳ್ಳಿ ಗಿಡ ಸುರಿಮಳೆ ಮಧ್ಯೆ ಕಂಡನು, ಮಿಂಚುಳಿ ಮಧ್ಯೆ ಪರ್ವತದಂತೆ ಮೋಡಾಕಾರದ ಹನುಮಾನನು. ಅಲ್ಲಿ ಮತ್ತು ಅಲಂಕಾರ ವ್ಯವಸ್ಥರವರು ಏನು ಹೇಳ್ತಾರೆ, ಈ ಗಿಡ ಮರಗಳಿಂದ ಏನು ಬೀಳ್ತಾ ಇದ್ದಿಲ್ಲ, ಕೆಳಗೆ ಹೂ ಬೀಳ್ತಾ ಇದ್ವು, ಗಿಡ ಮರಗಳು ಸಹಿತ ಅವನ ಜೊತೆಗೆ ಹಾರಿ ಹೋಗಿ ಕೆಳಗೆ ಸಮುದ್ರದಲ್ಲಿ ಬೀಳುವ ಕಾಲಕ್ಕೆ ಅವುಗಳ ಮಧ್ಯೆ ಮಿಂಚುಳಿ ಜೊತೆ ಕಂಡವು. ಮಿಂಚುಳಿ ಜೊತೆ ಆವುತುಗಳ ಮಧ್ಯೆ ಹನುಮಾನ ಕಾಣ್ತಾನೆ. ಮುಂದು ಕಂಡನು ಮೋಡಾಕಾರದ ಹನುಮಾನನು. ಅವೆಲ್ಲದಲ್ಲಿ ದೊಡ್ಡ ದೈತಾಕಾರದ ಹನುಮಾನ ಒಂದು ಮಿಂಚುಳಿ ಜೊತೆ ಕಾಣಿಸ್ತಾನೆ. ಅಂದರೆ ಆಕಾಶಕ್ಕೆ ಎಷ್ಟು ಎತ್ತರ ಹೋಗಿರ್ಬೇಕು ನೋಡಿ ಅವು. ಇಲ್ಲಿ ದೈತಾಕಾರದ ಒಬ್ಬ ಮನುಷ್ಯ ಆಕಾಶದಾಗ ಹಾರೋ ಕಾಲಕ್ಕೆ ಒಂದು ಮಿಂಚುಳಿ ರೀತಿ ಕಾಣಿಸ್ತಿರ್ತಾನೆ. ಮುಂದೆ ಆಕಾಶದ ಸಮುದ್ರ ಮುಂಚುಳಿಯಂತೆ ಕಂಡನು. ಆಕಾಶದಿಂದ ಸಮುದ್ರಕ್ಕೆ ಉದುರುವ ಗಿಡ ಹೂಗಳು ಕಂಡವು ಹನುಮನಿಗೆ ವಿದಾಯ ಹೇಳುವ ಸ್ನೇಹಿತರಂತೆ. ಆ ಬೀಳುವಂಥ ಗಿಡಗಳೇನು, ಗಿಡ ಮತ್ತು ಬಳ್ಳಿ ಏನು ಅವನುಗಳು ಬೆನ್ನತ್ತು ಹೋಗಿರ್ತಾವಲ್ಲ, ಅವು ಏನು ಕೆಳಗೆ ಬೀಳ್ತಿರ್ತಾವಲ್ಲ, ಅವು ಏನೋ ಇವನಿಗೆ ವಿದಾಯ ಹೇಳ್ತಾ ಇವೆ, ಕೊನೆ ನಮಸ್ಕಾರ ಹೇಳ್ತಾ ಇವೆ ಅಂತ ಭಾಸವಾಗ್ತಾ ಇತ್ತು. ಕಂಡವು ಚಿಕ್ಕಿಗಳಂತೆ ಬಿದ್ದ ಗಿಡ ಹೂ ಬಳ್ಳಿಗಳು. ಅವ ಮಿಂಚುಳ ರೀತಿ ಕಾಣಿಸ್ತಿರ್ತಾನೆ ಹಾರು ಹೋಗುವಾಗ. ಇವು ಕೆಳಗೆ ಬೀಳೋ ಕಾಲಕ್ಕೆ, ಸಮುದ್ರಕ್ಕೆ ಬೀಳೋ ಕಾಲಕ್ಕೆ ಇವು ಹೆಂಗೆ ಕಾಣಿಸ್ತಿದ್ವು ಅಂದರೆ ಇವು ಚುಕ್ಕಿಗಳಂತೆ ಕಾಣಿಸ್ತಿದ್ವು. ಆಕಾಶದಿಂದ ಹೆಂಗೆ ಚುಕ್ಕಿಗಳು ಉದುರಿ ಬೀಳ್ತಿರ್ತಾವಲ್ಲ, ಸಾಮಾನ್ಯವಾಗಿ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿಗೆ ಈ ದೃಶ್ಯ ನೋಡೋಕೆ ಸಿಗ್ತಿರ್ತದೆ. ನಾವು ಉಲ್ಕಾಪಾತ ಅಂತ ಹೇಳ್ತಿರ್ತೇವೆ, ಚುಕ್ಕಿಗಳ ಆಕಾಶದ ಭೂಮಿಗೆ ಬೀಳ್ತಾ ಅಂತ ಹೇಳ್ತಿರ್ತೇವೆ. ಆ ಒಂದು ದೃಶ್ಯ ಇವರಿಗೆ ಕಾಣಿತದು. ಅವು ಗಿಡ ಬಳ್ಳಿಗಳೇನು ಬೀಳ್ತಾ ಇದ್ವಲ್ಲ ಸಮುದ್ರಕ್ಕೆ, ಅವು ಚುಕ್ಕಿಗಳು ಬಿದ್ದಂಗೆ ಕಾಣಿಸಕತ್ತೀವಿ. ಶಾಂತ ಸಮುದ್ರದಲ್ಲಿ ಹರುಷ ಉಣಬಡಿಸಿತು. ಈ ಎಲ್ಲ ದೃಶ್ಯ ಒಂದು ಕೆಳಗಡೆ ಸಮುದ್ರ ಶಾಂತವಿಯಾಗಿತ್ತು, ಅಷ್ಟೊಂದು ಅಲ್ಲೊಲ್ಲು ಕಲ್ಲೊಲ್ಲು ಇರೋಕ್ಕಿಲ್ಲ. ಈ ಒಂದು ದೃಶ್ಯವನ್ನು ನೋಡಿಕೊಂಡು ಅವು ಎಲ್ಲರಿಗೂ ನೋಡೋರಿಗೆಲ್ಲ ಏನಾಗ್ತಿತ್ತಂದ್ರೆ ಸಂತೋಷ ಅನಿಸ್ತಿತ್ತು. ಸಮುದ್ರ ಕೂಡ ಈ ದೃಶ್ಯವನ್ನು ಕಂಡು ಸಂತೋಷ ಪಡಿತಾ ಇತ್ತಂತೇಳಿ ಕವಿ ಇಲ್ಲಿ ಹೇಳ್ತಾನೆ. ಈ ಒಂದು ದೃಶ್ಯವನ್ನು ಈ ಹನುಮಂತನು ಈ ಮಹಾಸಾಗರವನ್ನು ಆಕಾಶ ಮೂಲಕ ಹಾರಿ ದಾಟ್ತಾ ಹೋಗುತ್ತಿರುವಾಗ ಯಾವ ರೀತಿಯಾಗಿ ವಾಲ್ಮೀಕಿಯವರು ತಮ್ಮ ಸಂಪೂರ್ಣ ಕಾವ್ಯಶಕ್ತಿಯನ್ನು, ಅಲಂಕಾರ ಶಕ್ತಿಯನ್ನು ಬಳಸ್ಯಾರ ಮತ್ತು ಘಟನೆಗಳು ಏನೇನಾಗದು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.